ಚೂಪಾದ ಮುಳ್ಳು ಸ್ವಲ್ಪ ತಾಗಿದ್ರೂ ನಮಗೆ ಜೀವವೇ ಹೋದಂತಾಗತ್ತೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ ಕಬ್ಬಿಣದ ಮುಳ್ಳಿನ ಪಲ್ಲಕ್ಕಿ ಮೇಲೆಯೇ ಮಲಗ್ತಾನೆ. ಆದ್ರೂ ಆತನಿಗೆ ಒಂದು ಸಣ್ಣ ಗಾಯವೂ ಆಗಲ್ಲ ಅಂದ್ರೆ ನೀವು ನಂಬ್ತೀರಾ? ಹೌದು, ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆಯುವ ಆಂಜನೇಯ ಸ್ವಾಮಿಯ ಈ ಪವಾಡ ನೋಡಿದ್ರೆ ವಿಜ್ಞಾನವು ತಲೆ ಬಾಗಲೇಬೇಕು. ಅಷ್ಟಕ್ಕೂ ಏನಿದು ಮುಳ್ಳಿನ ಪಲ್ಲಕ್ಕಿ ಪವಾಡ? ಈ ವಿಡಿಯೋ ಮಿಸ್ ಮಾಡ್ದೆ ನೋಡಿ. ಪುರಾತನವಾದ ನಿಡುಗಲ್ ಮಹಾಸಂಸ್ಥಾನದಿಂದ ಆಗಮಿಸಿದ ಬುಡಕಟ್ಟು ಸಂಸ್ಕೃತಿಯ ಜನರ ನೆಲೆಬೀಡು ಈ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳ್ ಗ್ರಾಮ. ಇಲ್ಲಿ ಯುಗಾದಿ ಹಬ್ಬದ ನಂತರ ನಡೆಯುವ ಶ್ರೀ ಆಂಜನೇಯ ಸ್ವಾಮಿಯ ಮುಳ್ಳಿನ ಪಲ್ಲಕ್ಕಿ ಪವಾಡ ಬಹಳ ವಿಶೇಷ ಹಾಗೂ ರೋಮಾಂಚಕ. ಅಂದಹಾಗೆ ಪಕ್ಕದ ದೊಡ್ಡ ಸಿದ್ದವನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರೆ ಅಧಿಕೃತವಾಗಿ ಆರಂಭವಾಗುವುದೇ ಇಂಗಳದಾಳು ಗ್ರಾಮದಲ್ಲಿ ನಡೆಯುವ ಈ ಮುಳ್ಳಿನ ಪಲ್ಲಕ್ಕಿ ಪವಾಡದಿಂದ. ಈ ಆಚರಣೆಯ ಹಿಂದಿದೆ ಒಂದು ಪೌರಾಣಿಕ ನಂಬಿಕೆ. ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತ ತರುವ ಪ್ರತೀತಿಯಂತೆ ಈ ಪವಾಡ ನಡೆಯುತ್ತದೆ. ಪವಾಡದ ದಿನ ಗ್ರಾಮದ ಯುವಕರು ಅತ್ಯಂತ ಕಟ್ಟುನಿಟ್ಟಿನ ವ್ರತಾಚರಣೆ ಮಾಡಿ ಧೂಪದ ಮರವನ್ನ ಹೊತ್ತು ತರುತ್ತಾರೆ. ಬಳಿಕ ಆಂಜನೇಯ ಸ್ವಾಮಿಯ ಪರಮ ಭಕ್ತರಾದ ದಾಸಪ್ಪನನ್ನ ಚೂಪಾದ ಮುಳ್ಳಿನ ಪಲ್ಲಕ್ಕಿಯಲ್ಲಿ ಮಲಗಿಸಿ ಇಂಗಳದಾಳ್ ಗ್ರಾಮಾದ್ಯಂತ ಅದ್ದೂರಿ ಮೆರವಣಿಗೆ ಮಾಡಲಾಗುತ್ತದೆ. ಈ ದೃಶ್ಯದ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಕಬ್ಬಿಣದ ಗಟ್ಟಿಯಾದ ಚೂಪಾದ ಮುಳ್ಳಿನ ಪಲ್ಲಕ್ಕಿಯಲ್ಲಿ ಮಲಗಿದ್ರೂ ಆ ಮುಳ್ಳುಗಳು ದಾಸಪ್ಪನಿಗೆ ಚೂರು ಕೂಡ ಚುಚ್ಚದಿರುವುದೇ ಇಲ್ಲಿನ ಅತಿ ದೊಡ್ಡ ಪವಾಡ. ಸಾವಿರಾರು ಜನರ ಸಮ್ಮುಖದಲ್ಲಿ ಜರುಗುವ ಈ ವಿಸ್ಮಯಕಾರಿ ಪವಾಡವನ್ನ ಕಣ್ತುಂಬಿಕೊಳ್ಳಲು ಇಂಗಳದಾಳ್, ಕುಂಚಿಗನಾಳ್ ಮತ್ತು ದೊಡ್ಡ ಸಿದ್ದವನಹಳ್ಳಿಯ ಭಕ್ತ ಸಾಗರವೇ ಹರಿದು ಬರುತ್ತದೆ. ಈ ಪವಾಡ ನೋಡಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ.